ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನ 10 ನಿಮಿಷ ಮದುವೆ ಗಂಡಿಗೆ ಮರ್ವಾದೆ ಇಲ್ಲ ಅಂತಂದ ಮೇಲೆ ಅಡಿಗೆ ಏನಕ್ಕೆ ಮಾಡ್ತೀರಾ? ಕೂತ್ಕೊಳ್ಳೋಣ. ಕೂತಲ್ಗೆ ತರಿಸೋದು ಗಂಡಿನ ಗತ್ತು. ನಾನ್ ತರ್ತೀನಿ, ನೀನ್ ಕೂತ್ಕೊಳ್ಳೋಣ. ಹೋಗ ಬೇಗ ತಗೊಂಬಂದ್ರೆ. ಅಯ್ಯೋ ಹೋಯ್ತಾ ಯಾರ ಸ್ವಲ್ಪ ಅಪ್ಪ. ಅಯ್ಯೋ ಯಾರೋ ನನ್ನ ಚೇರ್ ಎಳ್ದಿದ್ದು ಬಾರ ಇಲ್ಲಿ. ಕಿಟಿ ಅವ್ರೆ, ಒಂಚೂರು ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಣ್ಣು ಸಮಾಧಾನ ಮಾಡ್ಕೊಳ್ಳೋದು? ಮದ್ವೆ ಗಂಡನು ನನ್ನ ಚೇರ್ ಎಳ್ದು ನನ್ನ ಕೆಳಗೆ ಬೀಳಿಸಿ ನನ್ನ ಸೊಂಟ ಮುರಿಬೇಕು ಅಂತ ಇದ್ದೀರಾ ನೀವು? ಕಿಟಿ ಅವ್ರೆ, ಇಲ್ಲಿ ಯಾವ ಚೇರು ಇಲ್ಲ. ನೀವು ಕೂತಿದ್ದು ಆ ಬಕೆಟ್ ಮೇಲೆ ಅನ್ಸುತ್ತೆ. ಅದಕ್ಕೆ ಹೌದಲ್ರು, ನಾನು ಬಕೆಟ್ ಮೇಲೆ ಕೂತಿದ್ದ. ಹೂನ ಬಕೆಟು ಅಂದ್ರೆ ಮದುವೆ ಗಂಡು ಪೂರಕ್ಕೆ ಒಂದು ಚೇರ್ ಗತಿ ಇಲ್ವಾ? ಬಕೆಟ್ ಇಟ್ಟಿದ್ದೀರಾ, ನಾಚಿಕೆ ಆಗಲ್ಲ ಅಂದ್ರೆ ನಿಮ್ಗೆ? ಸ್ವಲ್ಪ ಮೆಲ್ಲಗ್ ಮಾತಾಡಿ. ಏನಕ್ಕೆ ನಿಧಾನ ಮಾತಾಡ್ಬೇಕು? ಹೊರಗಡೆ ಯಾರಾದ್ರೂ ಹೇಳಿದ್ರೆ ಬೇಗ ಹೋಗಿ. ಕೇಳಿಸ್ಕೊಳ್ಳಿ ಬಿಡ್ರಿ. ನೀವು ಮಾಡ್ತಾರ ಮದುವೆ ಚಂದ ಎಂತದ್ದು ಅಂತ ಅವ್ರಿಗೂ ಗೊತ್ತಾಗ್ಲಿ. ನೆನ್ಸ್ಕೊಳಕ್ ಚಕ್ಲಿ ಇಲ್ಲ, ಮಿಕ್ಸರಿಲ್ಲ. ಇದು ಒಂದು ಮದುವೆ ಮರ್ವಾದೆ. ಸೀಮೆಗಿಲ್ಲ ಮರ್ವಾದೆ ನೀನು. ಕಿಟಿ ಅವ್ರೆ, ನಾನು ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ದು ನನ್ನಲ್ಲ. ಯಾರ್ದು? ಇನ್ಯಾರ್ದಯ್ಯ? ಯಾರು? ನಮ್ದ? ಅದೇನಿಲ್ಲ ಬಿಡಿ, ನಿಮ್ಗೇನ್ ಬೇಕು ಹೇಳಿ. ಹೇಳ್ದಲ್ಲ ಈಗ ಹೇಳ್ದಲ್ಲ ಮರ್ವಾದೆ ಹೋಯ್ತದೆ ಅಂತ. ನಂದೇ ತಾನೆ ಬಾರಲೆ. ಅದ್ ಯಾವನು ಈ ಮದುವೆ ಮನೆಯಲ್ಲಿ ಕಿತ್ತಿ ಮರ್ಯಾದೆ ತೆಗಿತಾನೆ ಅಂತ ನಾನು ನೋಡ್ಲೇಬೇಕು. ಯಾವ ನಿತ್ಕಳ ನೀನು? ಅವ್ನು ಹೇಳಿದ್ದು ನನ್ನ ಮರ್ವಾದೆ ಹೋಗುತ್ತೆ ಅಂತ ತಾನೆ. ನನ್ನ ಮರ್ವಾದೆ ಕಳೀತಾರ ಇವರು? ಚಿಕ್ಕಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಕಿಟ್ಟಿಯವರು ಕೋಪ ಮಾಡ್ಕೊಂಡು ಕೂಗಾಡ್ತಿದ್ದಾರೆ. ಯಾಕೆ, ಏನಾಯ್ತು? ನಾನು ಏನೇ ಹೇಳಿದ್ರು ಕೇಳ್ತಾ ಇಲ್ಲ. ನೀವೇ ಬಂದು ಒಂದು ಸ್ವಲ್ಪ ಮಾತಾಡಿ. ಏನಾದ್ರೂ ಹೇಳಿ ಸಮಾಧಾನ ಮಾಡ್ಬೇಕು ತಾನೆ. ಏನ್ ಹೇಳಿದೆ ನೀನು? ಅಡಿಗೆ ಮನೆ ತಾವ ಏನ್ ಹೇಳಿದೆ? ಕಿಟಿ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ತಡೀರಿ, ನಾನು ಹೇಳೋದನ್ನ ಕೇಳಿಸ್ಕೊ. ಏನೋ ನಿನ್ ಪಿಂಡ ತಡಿಯೋದು? ಆ ಅಡಿಗೆ ಮನೆ ತವ ಮರ್ವಾದೆ ಗಿರ್ವಾದೆ ಅಂತ ಈಟುದ ಡೈಲಾಗ್ ಕೊಡ್ತೀಯಲ್ಲ, ಕರ್ಸೋ. ಈ ಕಿತ್ತಿ ಮರ್ವಾದೆ ಯಾವ ತೆಗಿತಾನೆ ಅಂತ ಇವತ್ ನಾನು ನೋಡ್ಲೇಬೇಕು. ಅಂದ್ರೆ ಏನಾಯ್ತು? ಯಾವ ಕೋಪ ಮಾಡ್ಕೊಂಡು? ಒಂದು ನಿಮಿಷ, ನಾನು ಇದೀನಲ್ಲ, ನಾನು ಮಾತಾಡ್ತಾ ಇದ್ದೀನಿ ರೀ. ಕಿಟಿ ಅವರೇ, ಒಂದು ನಿಮಿಷ ಬನ್ನಿ ನೋಡಿ. ನಾನು ಒಂದು ನಿಮಿಷ ನಿಂತವ ನಾನೆಲ್ಲ ಮಾತಾಡೋದು? ಕೆಳಗಡೆ ಅಡಿಗೆ ಮನೆ ತವ ಮಾತಾಡ್ದಲ್ಲ, ಅದು ಸಾಲ್ದಾ? ಅಲ್ಲ ಕಿಟಿ ಅವರೇ, ನನ್ನ ಕರೆಕ್ಟ್ ಅಣ್ಣ. ಈ ಕೋಪ ಕಡಿಮೆ ಮಾಡ್ಕೋಬೇಡ, ಇದೇನು ಮರ್ಯಾದೆ ಪ್ರಶ್ನೆ. ಅಂದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಬಿಡಯ್ಯ ಕೈನ. ಅಂದ್ರೆ ನೋಡಿ, ಏನೇ ಇದ್ರು ನಿಧಾನಕ್ಕೆ ಮಾತಾಡೋಣ, ಕೋಪ ಮಾಡ್ಕೋಬೇಡಿ. ತಗಿ ಅಂತ ಹೇಳ್ತಾ ಇಲ್ಲೋ? ಏನಿದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹೇಳ್ತಾನೆ ಅರ್ಥ ಆಗ್ತದೆ. ಎದ್ದೇಳಪ್ಪ.
ಎಷ್ಟು ಧೈರ್ಯ ನಿನ್ಗೆ ಜೊತೆಗೆ ಹೋಗಿದ್ಯಾ ಲಕ್ಷ್ಮಿ ನೀನೇ ಮಾಡ್ತಿದ್ಯಾ ಅಮ್ಮ ಯಾವನ ಮಾಡಿಯಾ ಕಾಲಲ್ಲಿ ಓದಿದ್ದ ನೀನು ಹೋಗಿ ಹೋಗಿ ಇವನ ಹತ್ರ ಕೇಳ್ಕೊತಾ ಇದ್ಯಾ ಏಯ್ ಏನೇ ನನ್ನ ಮಗನ ಬಗ್ಗೆ ಹಿಂಗ್ ಮಾತಾಡ್ತಿದ್ಯಾ ಇನ್ನೇಂಗ್ರಿ ಮಾತಾಡ್ಬೇಕು ನಿಮ್ ಮಗನ ಹತ್ರ ಲಕ್ಷ್ಮಿ ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ಲ ಇವನಿಗೆ ಇಷ್ಟೆಲ್ಲ ಆದ್ಮೇಲೆ ಇವನಿಗೆ ಮರ್ಯಾದೆ ಬೇರೆ ಕೊಟ್ಟು ಮಾತಾಡ್ಬೇಕಾ ಲಕ್ಕಿ ಏನಾಯ್ತು ಅದಿ ನೋಡು ಅದಿ ಇವನು ನನ್ನಪ್ಪನ ಎದೆಗೆ ಕಾಲಲ್ಲಿ ಒದ್ದ ಏನೋ ಕೋಪದಲ್ಲಿ ಹೀಗೆ ಮಾಡಿದ್ದಾರೆ. ನೀನು ಈ ವಿಷಯನ ತೊಡೆದು ಮಾಡ್ಬೇಡ. ಹೌದು ಇಲ್ಲಪ್ಪ ಬೇರೆ ಏನೇ ಆಗಿದ್ರು ನಾನು ಸಹಿಸ್ಕೊತಿದ್ದೆ ಆದ್ರೆ ನಿಮ್ಗೆ ನಿಮ್ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸುಮ್ಮನೆ ಇರಲ್ಲ ನಾನು ಅಂಥದ್ರಲ್ಲಿ ಇವನು ನಿಮಗೆ ಯಾರಿಗೂ ಗೊತ್ತಿಲ್ಲಪ್ಪ ನಿನ್ನೆ ರಾತ್ರಿ ರಿಸೆಪ್ಷನ್ ಅಲ್ಲಿ ಇವನು ಕುಡ್ಕೊಂಡು ಬಂದು ನನ್ನ ಪಕ್ಕ ಕೂತಿದ್ದ ಎಲ್ಲದನ್ನು ಸಹಿಸ್ಕೊಂಡು ನಗ್ನಗ್ತಾ ಸುಮ್ಮನೆ ಇದ್ದೆ ನಾನು ಯಾಕೆ ಹೇಳಿ ನಮ್ಮ ಮನೆ ಮರ್ಯಾದೆ ಹೋಗ್ಬಾರ್ದು ನಿಮಗ್ ಬೇಜಾರಾಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಪ್ಪ ಆದ್ರೆ ಇವನು ಈಗ ಮಾಡಿರೋ ತಪ್ಪಿಗೆ ನಾನು ಯಾವತ್ತೂ ಇವನನ್ನ ಕ್ಷಮಿಸಲ್ಲ ಲಕ್ಷ್ಮಿ ಏನ್ ಮಾಡ್ತಿದ್ಯಾ ಅಳಿ ಅಂದ್ರು ಅಮ್ಮ ಇಷ್ಟೆಲ್ಲ ಆದ್ಮೇಲೂ ನೀನಿಂದ ಇವ್ರಿಗೆ ಮರ್ಯಾದೆ ಕೊಡ್ತಿದ್ಯಾ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಗಂಡ ಆಗೋ ಯೋಗ್ಯತೆ ಇಲ್ಲ ನನಗೆ ಏನು ಹೇಳಿದೆ ಏನೇ ಹೇಳಿದೆ ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ